ಅಮೆರಿಕಗೆ ಹೋಗುವ ಸಿದ್ಧತೆ ಮಾಡಿರುತ್ತಾರೆ. ಹೌದಣ್ಣ, ನಾನು ಸಿದ್ಧನಾಗಿಯೇ ಬಂದಿದ್ದೇನೆ. ಅಪಾರ ಬಂಡವಾಳವನ್ನು ಹೂಡಿಕೊಂಡು ಇಂಡಿಯಾದಲ್ಲಿ ಇರದೇ ಇರುವಂತಹ ಫ್ಯಾಕ್ಟರಿಯನ್ನ ನಾವು ನಿರ್ಮಿಸ್ತಾ ಇದ್ದೇವೆ. ಈ ಫ್ಯಾಕ್ಟರಿಯ ಬಗ್ಗೆ ಹಾಗೂ ಒಬ್ಬಗಳ ಬಗ್ಗೆ ಅಧ್ಯಯನವನ್ನು ಚೆನ್ನಾಗಿ ಮಾಡಿಕೊಂಡು ಬರಬೇಕು. ಆಯ್ತಣ್ಣ, ನೀವಿಷ್ಟದಂತೆ ಅಧ್ಯಯನ ಮಾಡಿಕೊಳ್ಳೋಣ. ಅಣ್ಣ, ಅಂತ ಹಾಗೆ ಅಮೆರಿಕಾಗೆ ಹೊರಡೋ ಮುಂಚೆ ನಿಮ್ಮದೊಂದು ಮಾತು ಕೇಳಬೇಕು. ಹೇಳು, ಅದಕ್ಕೇನಂತೆ? ಅಣ್ಣ ಅಣ್ಣ, ನಾವೊಂದು ಹುಡುಗಿನ ನೋಡಿದ್ದೀನಿ. ವೆರಿ ಗುಡ್. ಅವಳನ್ನೇ ಮದುವೆ ಆಗ್ಬೇಕಂತಿದ್ದೀನಿ. ಅಂದ್ರೆ ಯಾರ ಹುಡುಗಿ? ಅದೇ ಇವರ ಬಡ ರೈತ ರಾಮಯ್ಯನ ಮಗಳು. ನಿನಗೆ ತಲೆಗಿಲೆ ಕೆಟ್ಟಿದೆಯೇನೋ? ನಮ್ಮ ಚಪ್ಪಲಿ ಇರೋ ಜಾಗಕ್ಕೂ ಯೋಗ್ಯತೆ ಅಲ್ಲದ ಪರಿಕರನ್ನ ನನ್ನ ಮನೆಯ ನೆಂಟರನ್ನಾಗಿ ಮಾಡಿಕೊಳ್ಳಬೇಕೆ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹಣ ಅಂತಸ್ತು ವಿಚಾರದಲ್ಲಿ ಅವರು ಬಡವರೇ, ಆದರೆ ಗುಣ ಮಾನವೀಯತೆಯಲ್ಲಿ ನಮಗಿಂತ ಶ್ರೀಮಂತರಣ, ನಮಗಿಂತ ಶ್ರೀಮಂತರು. ಕೂಡ ಗೌರವ, ಮಾನವೀಯ ಇದೆಲ್ಲ ಈಗಿನ ಕಾಲದ ಶ್ರೀಮಂತರಿಗೆ ಹಿಡಿಸೋದಿಲ್ಲ ತಮ್ಮ. ಈಗಿನ ಕಾಲದಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಹಣ ಇದ್ರೆ ಹೆಣ ಕೂಡ ಬಾಯಿ ತೆಗೆಯಲು ಎಂಬ ಸಿದ್ಧಾಂತದವನು. ನೋಡೋ ಪ್ರೇಮ್, ನೀನು ಅವಳೊಬ್ಬಳನ್ನ ಬಿಟ್ಟು ಬೇರೆ ಯಾರಾದರೂ ಮದುವೆಯಾಗು. ಪರವಾಗಿಲ್ಲ. ಹಣದ ಆಸೆಯಿಂದ ಯಾವುದೋ ಕುಂಟಿನೋ ಕುರುಳಿನೋ ನನ್ನ ಕೊರಳಿಗೆ ಕಟ್ಟಲಿಕ್ಕೆ ರೆಡಿಯಾಗಿದ್ದೀಯ. ಸಾಕಲ್ವಾಯ್ತಣ್ಣ. ದೇವರು ನಮ್ಗೆ ಇಷ್ಟೆಲ್ಲ ಕೊಟ್ಟಿರುವಾಗ ಇನ್ನೊಬ್ಬರ ಹಣದ ಬಗ್ಗೆ ಅತಿ ಆಸೆ ಪಟ್ಟು ಗತಿಗೇಡೋದಕ್ಕಿಂತ ನನ್ನ ಸಿಂಧುನ ಕಟ್ಟಿಕೊಂಡು ಕೂಲಿಯಾದ್ರೆ ಮಾಡಿ ಬದುಕಲು ಸಿಂಧು ಅಂತೆ ಸಿಂಧು. ಅವಳ ಅವಳನ್ನ ಬಿಟ್ಟು ನೀನು ಬೇರೆ ಯಾರಾದ್ರೂ ಮದುವೆಯಾಗ. ಯಾಕಣ್ಣ ಬೇರೆಯವ್ರನ್ನ ಕಟ್ಟಿಕೊಳ್ಳೋಕೆ ನನ್ನ ಸಿಂಧು ಏನಾಗಿದ್ದಾರೆ? ಹುಳಿನ ಕುಂಟಿನೋ ಕುರುಳಿನೋ ಕುರುಬಿನೋ ಸಾಕ್ಷಾತ್ ಕರ್ಕೊಂಡು ಬೊಮ್ಮೆ ಆಗಿದ್ದಾರೆ. ಅಣ್ಣ, ನೀವು ನಮ್ಮಿಬ್ಬರ ವಿವಾಹಕ್ಕೆ ಒಪ್ಪದಿದ್ದರೆ, ನಾವಿಬ್ಬರು ಒಂದಾಗದಿದ್ದರೆ ನಾನು ಮಾತ್ರ ಬದುಕುವೆ. ವೆರಿ ಗುಡ್, ವೆರಿ ಗುಡ್. ನಿಜವಾಗಿ ಪ್ರೀತಿಸುವ ಹೃದಯ ಅಂದ್ರೆ ಅಣ್ಣ, ನೀವಾಗಿ ಮಾತಾಡ್ತಿರೋದು. ನೋಡು ಪ್ರೇಮ್, ಪ್ರೀತಿಸುವ ಭೂಮಿಗಳನ್ನ ತಡೆಯುವ ಶಕ್ತಿ ನನಗೂ ಇಲ್ಲ, ನಮ್ಮಿಬ್ಬರನ್ನ ಹುಟ್ಟಿದ್ರ ನಮ್ಮ ಮಕ್ಕಳಿಗೂ ಇಲ್ಲ. ನೋಡ್ರಿ, ನೀನೀಗ ಅಮೆರಿಕಗೆ ಹೋಗುವ ಸಿದ್ಧತೆ ಮಾಡು. ನೀನು ಬರುವುದರೊಳಗೆ ನಾನು ಎಲ್ಲವನ್ನ ಮಾಡಿಬಿಡಿಸುತ್ತೇನೆ, ಆಯ್ತಾ? ಅಣ್ಣ, ಏನ್ ಹೇಳ್ತೀನಿ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಅಷ್ಟು ಗೊತ್ತಾಗಲಿರುವೇನು? ನೀನೀಗ ಅಮೆರಿಕಾಗೆ ಹೋಗು. ನೀನು ಬರುವುದರೊಳಗೆ ನಿನ್ನ ಮದುವೆ ಎಲ್ಲ ಸಿದ್ಧತೆಯನ್ನ ಮಾಡಬೇಕು. ನಮಸ್ತೆ ಭಯ. ಪ್ರೇಮ್, ಗಂಗು ಬಂದಾಯ್ತಲ್ಲ, ನೀವಿನ್ನು ಹೊರಡುವ ಸಿದ್ಧತೆ ಮಾಡಿ. ನನಗೆ ಅರ್ಜೆಂಟ್ ಆಗಿ ಮೀಟಿಂಗ್ ಇದೆ, ನಾನಿನ್ನು ಬರ್ತೇನೆ. ಬಾರೋ, ನಾನು ತಗೊಂಡು ಹೋಗ್ತೀನಿ. ಬಾರೋ.